ಒಂದಿಷ್ಟು ಉಪ್ಪಿಟ್ಟ, ನಮ್ದು ಪಾರಾಯಣ್ರಿ. ಒಂದಿಷ್ಟು ಉಪ್ಪಿಟ್ಟ, ಅದ್ರ ಮ್ಯಾಲ 10 ಗಂಟೆ ಅಷ್ಟೊತ್ತಿಗೆ ಅದಟ್ಟು ತಗೊಂಡ ಬಳಿಕ 1 ಗಂಟೆಗೆ 5 ಚಪಾತಿ, 5 ರೊಟ್ಟಿ, ಒಂದಿಷ್ಟು ಅನ್ನ. ಅದ್ರ ಮೇಲೆ ಏನು ತೋಡುದಿಲ್ಲ. ನಮ್ಮದು ನವರಾತ್ರಿ ಇದ್ರೆ ಮತ್ತೆ ಅದಾದ ನಂತರ ಸಂಜೆ 5 ಗಂಟೆಗೆ ಒಂದಿಷ್ಟು ಚೂಡ, 1-2 ಬಾಳೆಹಣ್ಣ, 1 ಗ್ಲಾಸ್ ಹಾಲು. ಅದ್ರ ಮೇಲೆ ಏನು ತೋಡುದಿಲ್ಲ. ಇದಾದ ನಂತರ ಈ ಪುರಾಣ ಬಿಟ್ಟ ಕೂಡಲೇ ಹೊಟ್ಟೆ 7 ಚಪಾತಿ, 7 ರೊಟ್ಟಿ, 7 ಹಿಡಿ ಅನ್ನ. ಇಷ್ಟಾದ್ರೆ ಮುಗಿತ ನಮ್ಮದು ನವರಾತ್ರಿ. ಇದು ನಮ್ದು ನವರಾತ್ರಿ. ಮುಂಜಾನೆ ಹೇಳೋದು ಎಷ್ಟೊತ್ತಿಗೆ 7ಕ್ಕೆ ಹೇಳವನ. ಅದಕ್ಕಾಗಿ ದೇವಿ ಪಾರಾಯಣ ಮಾಡುವ ಸಮಯ ಕೇಳಿದ್ರೆ ಈ ನವರಾತ್ರಿ ಅಂತ ಹೇಳಿದಾರ. ಯಾವ ಸಮಯದಲ್ಲಿ ದೇವಿಯನ್ನು ಆರಾಧನೆ ಮಾಡ್ಬೇಕಂದ್ರೆ ಸಾಯಂಕಾಲದ ಸಮಯದಲ್ಲಿ. ಮುಂಜಾನೆ ಬ್ರಾಹ್ಮಿ ಮುಹೂರ್ತ, ಸಾಯಂಕಾಲ ಗೋಧೂಳಿ ಸಮಯದಿಂದ ಆ ದೇವಿ ಆರಾಧನೆ ಮಾಡ್ಬೇಕಂತ ನೇಮ ಅದ. ಅದಕ್ಕೆ ಅವರು ಪೂಜ್ಯರು ಏನ್ ಮಾಡ್ಯಾರ ಕೇಳಿದ್ರೆ, ಅವರು ದೇವಿ ಆರಾಧನೆ ಮಾಡೋರದಾರೆ. ಅವ್ರಿಗೆ ರಾತ್ರಿ 9ರಿಂದ 12 ತನ ಆರಾಧನೆ ಮಾಡುತ್ತಾರೆ. ರಾತ್ರಿಯಲ್ಲೇ ಮಾಡ್ಬೇಕಂತ ನೇಮ ಅದದು. ಅದು ಅವ್ರು ಪಾಲಿಸೋತ್ತು ಬಂದಾರೆ. ಯಾಕಂದ್ರೆ ವಿದ್ಯಾಪೀಠದಲ್ಲಿ ಅಭ್ಯಾಸ ಮಾಡ್ಯಾರೆ, ಜಗದ್ಗುರುಗಳ ಆಶೀರ್ವಾದ ಅವ್ರಿಗೆ ಅದ. ಅಂಥವ್ರು ಅದನ್ನು ಮಾಡ್ತಾರೆ. ನಾ ಅಂದ, ನೀವು ಯಾಕೆ ಮಾಡಲ್ರಿ, ನಾ 9 ನಿಮಗೆ ಲಗೆ ಬಿಡ್ತೀನಿ. ನಮ್ಮದು ಹಂಗೆ 11 ತನ ಹೋಗ್ತದ ಪುರಾಣ. 11 12 ನಸಿಕನಾಗ 4 ತನ ಹೋಗುದೆ. ಇಂದ ಲಾಯಣ್ಣ ಮಹಾರಾಜರು ಬಾಜು ಆದ್ರ, ಅವ್ರು ಶಾಣ್ಯರಾದ್ರ. ಅವರು ಇಲ್ಲ, ನೀನೇನು ಮಾಡ್ಬೇಕಂದ್ರೆ ಈ ಭೂಮಿಯನ್ನೆಲ್ಲ ಮುಚ್ಚಬೇಕು. ಭೂಮಿ ಮೇಲೆ ಒಂದು ಹನಿ ಬಿದ್ದರೆ 1000 ರಕ್ತ ಬೀಜಾಸರು ಬಿಡ್ತಾರೆ. ನೀನು ಏನು ಮಾಡ್ತಿ ಮಾಡಂತ ಹೇಳಿ ಜಗನ್ಮಂಗಲೆಯಾಗಿರ್ತಕ್ಕಂಥ ದೇವಿಗೆ ಹೇಳಿದಾಗ ದೇವಿ ಅಂದತ್ತ ಏನು ಮಾಡ್ಲಿ ಅಂತ ಕೇಳಿದ್ದು. ಯಾರಿಗೆ? ನಾರದರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಏನಿಲ್ಲಮ್ಮ, ಈ ಅವತಾರದಲ್ಲಿ ಆಗುದಿಲ್ಲ, ನೀನು ಎಂಥ ಅವತಾರ ತಗೊಳ್ಳೆ, ಭದ್ರಕಾಳಿ ಅವತಾರ ತಗೋಬೇಕು. ಭದ್ರಕಾಳಿ ಅಂದ್ರೆ ಬೆಳ್ಳಗ ಸುಬ್ಬರು ನನ್ನಂಗ. ನಾ ಬೆಳ್ಳಗಿದ್ದೀನಿ ಎಲ್ರಿ ಸರ. ಅವ್ರ ಹತ್ತಾರ ನೀವೇನು ಬೆಳಗಿದ್ರಿ, ಕನ್ನಡಿ ಹಿಂದೆ ನೋಡಿರಿ ಮುಂದೆ ನೋಡಿರಿ ಅಂತ ಕೇಳ್ಯಾರ. ಆ ರೂಪವನ್ನ, ಕಪ್ಪಾದ ಮುಖವನ್ನ, ಕೋರೆ ಹಲ್ಲುಗಳಿಂದ ಕೂಡಿರ್ತಕ್ಕಂಥ ಅಕರಾಳು ವಿಕರಾಳ ಆಗಿರ್ತಕ್ಕಂಥ ರೂಪವನ್ನು ತಗೊಂಡಿದ್ದ ಯಾರು? ಆ ಭದ್ರಕಾಳಿ ರೂಪದಲ್ಲಿ ಪಾರ್ವತಿ ಅವತಾರಾಗಿ ಆ ರಕ್ತ ಬೀಜಾಸುರನನ್ನು ನಾಶ ಮಾಡಿದಾಗ ಅವಳ ಬಾಯಿ ತುಂಬ ಎಲ್ಲ ರಕ್ತ ಆಗಿತ್ತು. ಆ ರಕ್ತದ ರುಚಿ ಒಮ್ಮೆ ಹತ್ತದ ಕೂಡಲೇ ಹತ್ತಾರಲ್ಲ, ನಾಲಿಗೆ ರುಚಿ ಹತ್ತಾರಲ್ಲ, ಗೊತ್ತದ ನಿಮಗೆ? ಒಮ್ಮೆ ಬಜಿ ತಿನ್ನಂಗ ಆಯ್ತಂದ್ರೆ ದಿನ ಅದೇ ಆಗ್ತದೆ. ಯಾಕೊತ್ತ ಮರಗುಲ. ಒಮ್ಮೆ ಯಾವುದ್ರೆ ನಾಲ್ಗೆ ರುಚಿ ಹತ್ತಂದ್ರೆ ಆ ದೇವಿಗೂ ಕೂಡ ಯಾವುದು ರುಚಿ ಹತ್ತದ್ರೆ ರಕ್ತದ ರುಚಿ ಹತ್ತವಳಿಗೆ. ಅಂದಿನಿಂದ ಅವಳು ಏನು ಮಾಡ್ಲಿಕ್ಕೆ, ಯಾರಕ್ಕೆ ಗುಡಿ ಸುತ್ತ ಬರ್ತಾರ, ಯಾರ ಮುಕ್ಕಾಮ ಮಾಡ್ತಾರ, ತಿಂದೇ ಬಿಡ್ಲಿಕ್ಕತ್ತ. ಇದನ್ನು ಎಲ್ಲಾ ಕಡೆ ಸುದ್ದಿ ಹೋಯಿತು. ಅವಾಗ ಆದಿಶಂಕರಾಚಾರ್ಯರು ಅವರು ದೇಶವನ್ನ ಸಂಚಾರ ಮಾಡಬೇಕಾದ್ರೆ ಹೆಂಗಂದ್ರೆ, ಕಾಲ್ನಡಿಗೆಯಿಂದ ದಕ್ಷಿಣದಿಂದ ಉತ್ತರಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ಬರಿಗಾಲಿನಿಂದ 3 ಸಲ ಇಡೀ ಭಾರತವನ್ನೇ ಸುತ್ತಾಕ್ಯಾರ ಅವರು. ಯಾರು? ಶಂಕರಾಚಾರ್ಯರು. ಅವರು ಮಧುರೆ ಮೀನಾಕ್ಷಿಯಲ್ಲಿ ಬಂದಾಗ ಅಲ್ಲಿ ಮುಖ ಮಾಡುವಾಗ ದೇವಿ ಅಂದತ್ತ, ನಿನಗ ನಾನು ಬಿಡುವುದಿಲ್ಲ, ತಿಂದು ಬಿಡುತ್ತೀನಿ ಅಂದಕ್ರ ಅವ್ರು ಅಂದಿರ್ತ. ಅವ್ರು ಹೇಳಿದ್ರು, ಪಗಡಿ ಆಡಿದ್ರು, ಅದೆಲ್ಲ ಕಥೆಗಳು ಹೇಳಿದ್ರು. ನಾಯನ ಕಥೆ ಹೇಳುವುದಿಲ್ಲ. ಅವಾಗ ಶಂಕರಾಚಾರ್ಯರು ಆಟವನ್ನು ಆಡತಕ್ಕಂಥ ಸಮಯದಲ್ಲಿ ಆ ದೇವಿಗೆ ಹೆಂಗ ಕಟ್ಟಿ ಹಾಕಬೇಕು, ಬಂಧನ ಮಾಡಬೇಕಂತೇಳಿ ಅವರು ಪ್ರತಿಯೊಂದು ಆ ಬೀಜ ಮಂತ್ರಗಳಿಂದ ದೇವಿಯನ್ನು ಕಟ್ಟಿ ಹಾಕ್ತಿದ್ರು. ಅವಾಗ ದೇವಿಗೆ ಸೋರು ಬರ್ಲಿಕ್ಕೆ ತಯಾರಾಯಿತು. ಕೊನೆಗೆದಾದ ಒಂದು ಬಿಂದು ಇಟ್ಟರು. ಇದೆಲ್ಲ ಗುಡಿ ಕಟ್ಟದ ಬೆಳಕ ನೇರವಾಗಿರ್ತಕ್ಕಂಥ ಒಂದು ಬಿಂದು. ಅದಕ್ಕೇನಂದ್ರೆ ಅದೇ ಚಕ್ರೇಶ್ವರಿ ಅಂತ ಇವರೆಲ್ಲ ಹೇಳಿದ್ರು. ಆ ಚಕ್ರೇಶ್ವರಿ ಎಲ್ಲಿ ಸ್ಥಾಪನಾ ಮಾಡಿರಿ ಅಂತ ಕೇಳಿದ್ರೆ ಯಾವ ಊರಾಗೂ ಸ್ಥಾಪನಾ ಆಗಿಲ್ಲ. ಬಹಳ ದೇವಿ ಕುಂಡ್ರಿಸ್ಯಾರ, ಎಲ್ಲ ಊರಾಗ ಕುಂಡ್ರಿಸ್ತಾರೆ. ಆದ್ರೆ ಇದು ಬಹಳ ಕಠಿಣವಾಗಿರ್ತಕ್ಕಂಥ ಈ ಚಕ್ರ
ಈ ಶ್ರೀಚಕ್ರದ ಒಂದು ಘನತೆ ಹೆಂಗಂದ್ರೆ, ಯಾರಿಗೆ ಬಡತನದ ಅದನ್ನ ಆರಾಧನೆ ಮಾಡಿದರೆ ಅವರು ಶ್ರೀಮಂತರಾಗ್ತಾರೆ, ಮತ್ತು ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಸಂತಾನ ಆಗ್ತದೆ, ಯಾರಿಗೆ ಮಂದು ಮಕ್ಕಳದಾವ ಅವರೆಲ್ಲ ಜಾಣರಾಗ್ತಾರೆ, ಏನು ಬೇಡ್ತಾರವೆಲ್ಲ ಅಪೇಕ್ಷೆ ಅವರಿಗೆಲ್ಲ ಈಡೇರ್ತದೆ. ಇದು ಒಂದೇ ಮಾತು. ಇನ್ನೊಂದೇನಂತ ಕೇಳಿದ್ರೆ ಅದರ ಪ್ರಭಾವಳಿ ಅಂತ ಹೇಳಿದ್ರು. ಅಂದ್ರೆ ತರಂಗ, ಒಂದು ಬಾವಿ ಒಳಗೆ ಕಲ್ಲು ಹೊಡೆದಕ್ರೆ ನೀರು ಹೆಂಗೆ ಆಗ್ತಾವ್ರಿ, ಹಿಂಗ ತರಂಗಗಳಾಗಿ ಹೆಂಗೆ ಹೋಗ್ತಾವಲ್ಲ, ಹಂಗ ಇಲ್ಲಿ ಆ ಶ್ರೀಚಕ್ರದಲ್ಲಿ ತರಂಗಗಳ ಉದ್ಭವ ಆಗ್ಬೇಕಾದ್ರೆ ಅದು ಎಲ್ಲಿ ತನ ಹೋಗ್ತದ ಕಡೆ. ಗುಡ್ಡಾಪುರ ಎಷ್ಟದ್ರಿ ಊರ ಸರ್? ಗುಡ್ಡಾಪುರ ಊರ ಎಷ್ಟದ? 1,500,000 ಜನಸಂಖ್ಯೆ. ಭಾಳ ಈ ಉಟ್ಟಿಗೆ ಅಟ್ಟು ಆಗೋದಿಲ್ಲ ಬಹುತೇಕ. ಅದು ಏನಾಗ್ತದ್ರಿ, ಇದಕ್ಕೆ ಸಾಣ ಇಷ್ಟು ಸಣ್ಣದಾದ ಊರದದು. ಆ ಊರಿನಲ್ಲಿ ದಾನಮ್ಮನ ಗುಡಿ ಅದ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಎಲ್ಲಾ ಜನ ಎಲ್ಲ ದಾನಮ್ಮ ಬರ್ತಾರೆ. ಕಾರಣ ಏನ್ರಿ ಇದಕ್ಕ? ಅಲ್ಲಿ ತಪಸ್ಸಿನ ಬಲ, ಶ್ರೀಚಕ್ರದ ಬಲ. ಅಲ್ಲಿ ಒಂದೊಂದು ಕ್ಷೇತ್ರದಿಂದ ದೇವಿ ಬಂದಿರ್ತಾಳೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಕೂಡ ಶ್ರೀಚಕ್ರ ಯಾವಾಗ ಇಲ್ಲಿ ಸ್ಥಾಪನೆ ಮಾಡೋದಂದ್ರೆ ಅದರ ಪ್ರಭಾವ ಎಲ್ಲಿ ತರ ಹೋಗಬೇಕಾದ್ರೆ ಕರ್ನಾಟಕ, ಮಹಾರಾಷ್ಟ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶ ತುಂಬ ಹರಡಬೇಕಂತ ಹೇಳಿ ಅದಕ್ಕೆ ಅಪೇಕ್ಷೆ ಮಾಡಿದ್ದೇವೆ. ನಂದೇನು ಆಶೆ ಇಲ್ಲಿದ್ರಾಗ ಏನಾರೇ ಮಾಡಿಸ್ಬೇಕಂತ ನಂದೇನು ಆಶೆ ಇಲ್ಲ. ಅದಕ್ಕೆ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ವಿಚಾರ ಅದು. ಅದಕ್ಕೆ ಹೆಂಗತ್ ಕೇಳಿದ್ರೆ ಎಟ್ಟಂದ್ರೆ ಒಂದು 48 ವರ್ಷ ಮಾಡ್ಬೇಕಾಗ್ತದ್ರಿ ಪೂಜೆ. ಅದ್ರ ಯಾಕೆ ಹೇಳ್ತಾಳ, ನೀನೇ ಮಾಡ್ಕೋತ ಕುಂಡ್ರಿಪ್ಪ, ನಾವು ಹೋಗ್ತೀವಿ. ಹೊಲ್ದಾಗ ಕಸ ಬಂದದ ನಿಂದೊಂದು ಅಗದಿರ್ಲಿಕ್ಕಿಲ್ಲ, ನೀ ಮಾಡಿಯಪ್ಪ. ಇಲ್ಲ, ಯಾಕಂದ್ರೆ ಒಂದು ಮಂಡಲ ಅಂದ್ರೆ 48 ದಿವಸ ಅಂತ ಬರ್ತದೆ. ಆ 48 ದಿವಸದೊಳಗೆ ನೇಮ ಹೆಂಗತ್ ಕೇಳಿದ್ರೆ ನಾವೆಲ್ಲರೂ, ಈಗ ನಾ ಯಾವ್ರವ್ರಿ ಸರ? ನೀವ್ರಿಗೆ ಹೋಯ್ತೀಗ 4-5 ದಿವಸ ಆಯ್ತಲ್ಲಿ. ನೀವು ಯಾವ್ರವ್ರಿ? ಈಗ ಮೊದಲು ಎಲ್ಲಿದ್ರಿ? ಆ ಕಡೆದು ಈ ಕಡೆ ಬಂದು ನೀವೇನಾದ್ರಿ? ನಾನು ಆ ಕಡೆದು ಬಂದು ಈ ಕಡೆ ಏನಾದ ಉಟ್ಟಿಗೆಯವನೇ ನಾನು. ನೀವು ಹೆಂಗ ಉಟ್ಟಿಗೆಯವರಾಗಿರಿ, ನಾನು ನೀವರಿಗೆ ಬಿಟ್ಟು ಇಲ್ಲಿ ಉಟ್ಟಿಗೆಯವನೇ ಆದ. ಇನ್ನು ನನ್ನ ಊರಾಗಿದು. ಇದು ಯಾವ ಊರಿದು? ಅವತ್ತ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿರ್ತಾನ ಚಿಡ್ ದಂಡಿ ಕೂತಾವ. ಬಹಳ ವಿಚಿತ್ರ ಜನ ಅದ. ಆದ್ರೆ ಉಟ್ಟಿಗೆಯವ ಯಾಕಂದ್ರೆ ನನ್ನ ಪ್ರೇಮದ ತಂದೆ ತಾಯಿಗಳು ಎಲ್ಲಿಯಾದ್ರೂ ಇದ್ರೆ ಈ ಉಟ್ಟಿಗೆ ಕ್ಷೇತ್ರದಲ್ಲಿ ನೋಡ್ಬೇಕ್ರೆ ಟಸನ್ಮುಖಿಯಿಂದ ಪುರಾಣ ಕೇಳ್ತೀರಿ. ಒಂದೊಂದು ಊರಾಗ ಪುರಾಣಕ್ಕೆ ಹೋಗಿರ್ತೇವ್ರಿ. ಊರಾನ ಚಿಂತೆ ಎಲ್ಲ ಅವ್ರ ತಲೆಯಾಗಿ ಇರ್ತದೆ. ಸಾಂಬ ಜೈ ನಮ ನಾಡಿ ಎಷ್ಟು ದಿನ ಹೇಳಿದ್ರೆ ಅಂತಲ್ಲಿ ಊರಿಗೆ. ನಿಮ್ಮ ಊರಿಗೆ ಕೊಳಗೇರಿ ಮಹಾರಾಜರು ಯಾಕೆ ಬಂದಾರಂದ್ರೆ ಈಗ ಅರ್ಥ ಆಯ್ತು ನನಗೆ. ಇಂಥ ಪುಣ್ಯಾತ್ಮರ ಊರಿಗೆ ಎಷ್ಟು ವರ್ಷ ಬಂದಾರ್ತದೆ? 35 ವರ್ಷಗಳ ಕಾಲ ಸೇವೆ ಮಾಡ್ಯಾರಂದ್ರೆ ಅದು ಎಂಥ ಅಮೋಘ ಸೇವೆ ಅದು. ಯಾಕಂದ್ರೆ ಎಲ್ಲಿರ್ಬೇಕಾದ್ರೆ ಕಳ್ಳಿದ್ದಲ್ಲಿ ಹೋಗ್ಬೇಕತ್. ಎಲ್ಲಿರ್ಬೇಕ್ರಿ? ಇನ್ನು ನಾನು ಕಳ್ಳಿದ್ದಲ್ಲಿ ಬಂದ್ರೆ ನಡೀತದಲ್ಲ. ಅವ ತನ್ನ ಕಬ್ಜೆ ಹಿಡಂಗೆ ಕಾಣಿಸ್ತೀರಿ ಅತ್ತ ನಾವು ನಮ್ಮ ತಬಲಾಗಿ ಏನು ಕಬ್ಜಾ ಹಿಡುದು. ಯಾಕಂತ ಹೇಳಿದ್ರೆ ಈ ಶ್ರೀಚಕ್ರದ ಒಂದು ವಿಚಾರ ಹೆಂಗಂತ ಹೇಳಿದ್ರೆ ನಾವೆಲ್ಲರೂ ಈಗ ನಾನು ನಿಮ್ಮೂರವನೇ, ನೀವು ಎಲ್ಲ ಒಂದೇ ಊರವರು. ಅದಕ್ಕೆ ಹೆಂಗಂತ ಕೇಳಿದ್ರೆ ನೇಮ ಹೇಳ್ಯಾರ ಅವ್ರಿ. ಅಂಥ ನೇಮ ಅಂತ ಕೇಳಿದ್ರೆ ನೀವೆಲ್ಲರೂ ಜಳಕ ಮಾಡ್ಲಾರ್ದೆ ಬರ್ಬೇಕ್ರಿ. ಮತ್ತೆ ಬಂದಿರಿ, ಮತ್ತೆ ನಾಡಿಗೆ ಎದ್ದು 48 ದಿವಸ ಆ ನಮ್ಮ ಕೆಲವೊಬ್ಬರು ತಾಯಿಯಂದರಿಗೆ ನಾನು ಕರೆಸಿ ಆ ಸೂಚನೆ ಮಾಡೀನಿ. ಆ ತಂಗಿ ಹೆಸರು ನಾನು ನೆನಪಿಡುದಿಲ್ಲ. ಯಾನಿವ ಒಬ್ಬರು ಅದಾರ ಅವರು, ಸುನೀತಾ ಅಂತ ಹೇಳಿ. ಇವತ್ತೆಲ್ಲ ಇದನ್ನೆಲ್ಲ ಮಾಲಾರ್ಪಣೆ ಇವೆಲ್ಲ ಏನೋ ಮಾಡ್ಯಾಳ ಡೆಕೋರೇಷನ್. ಅವರಿಗೆ ಕರೆಸಿದ್ದೀವಿ. ಕೆಲವು ಮಂದಿ ನಮಗೆಲ್ಲ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಬಂದಿದ್ರು. ಅವರಿಗೆ ವಿಚಾರ ಏನು ಹೇಳಿದೆ ಅಂತ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ಈ ಶ್ರೀಚಕ್ರದ ಇದಕ್ಕೆ ಪೂಜಾ ಮಾಡ್ಬೇಕಂದ್ರೆ ಹೆಂಗಂತ ಕೇಳಿದ್ರೆ ಇದಕ್ಕೆ ಎಷ್ಟು ಖರ್ಚಿಗೆ ಬರ್ತಂದ್ರೆ ಒಂದು 80 ಕೋಟಿ ಬರ್ತದ್ರಿ. ಎಷ್ಟು ಬರ್ತದ್ರಿ? 20 ಕಮ್ಮದು. ಎಟ್ಟಕ್ರಿ? ಅಷ್ಟೇನು ಇರುವುದಿಲ್ಲ. ಏನು ಬೇಕಂತ ಕೇಳಿದ್ರೆ ಮೊದಲು ಭಕ್ತಿ ಬೇಕು. ಪೂಜೆ ಮಾಡ್ಬೇಕಾದ್ರೆ ಮೊದಲು ಏನು ಬೇಕ್ರಿ? ಏನ್ ಬೇಕು ಗೊತ್ತಮ್ಮ? ಪೂಜೆ ಮಾಡ ರಾಹುಲ ಪೂಜೆ ಮಾಡ್ಬೇಕಾದ್ರೆ ಏನ್ ಬೇಕು? ಮೊದಲು
ನೀರ ಏನು ಬೇಕ್ರಿ? ನೀರಕ್ಕೆ ಎಷ್ಟು ರೊಕ್ಕ ಕೊಡ್ತೈತಿ ತಮ್ಮ? ಏನಿಲ್ಲ, ಪುಕಟ್ ಹಳದಾನ ನೀರ, ಬಾವಿಯ ನೀರ ಎಲ್ಲಿ ನಡ್ದಾನ ನಡೀತದೆ. ಅದಕ್ಕೇನು ಫಿಲ್ಟರ್ ನೀರು ಬಿಡ್ತಾಳೆ ಇಲ್ಲ. ನೀರು ಬೇಕು ಹೆಂಗಲೋ ಅದಕ್ಕೆ ನೀರಂದ್ರೇನು? ನೀಗಿರಬೇಕು. ಏನ್ ಮಾಡ್ಬೇಕ್ರಿ? ನೀರು ಬೇಕಲ್ಲ, ನೀ ಪೂಜೆ ಮಾಡೋದಾಗ ಇರಬೇಕು. ಅದಕ್ಕೆ ಪೂಜಾ ಅಂತಾರೆ. ಬರೀ ನೀರು ತಂದು ಬಂದು ಬಡಕದೇವು ನಾವು ಬಸ್ ಸ್ಟ್ಯಾಂಡ್ದಾಗ ಇದ್ದೇವಂದ್ರೆ ಅದಕ್ಕೆ ಭಕ್ತಿ ಆಗುವುದಿಲ್ಲ. ಅದಕ್ಕೆ ಈ ಶ್ರೀಚಕ್ರದ ಒಂದು ಘನತೆ ಬರಬೇಕಾದ್ರೆ ಏನ್ ಮಾಡಿದ್ರೆ ಅದಕ್ಕೆ ಕೆಲವೊಂದು ಜಪಾದಿಗಳನ್ನು ಹೇಳ್ಯಾರ ಅವರು. ಲಲಿತಾ ಸಹಸ್ರನಾಮದ ಒಂದು ಜಪ ಅಂತ ಹೇಳ್ಯಾರ. ಅದನ್ನ ಹೆಂಗ ಕೇಳಿದ್ರೆ ಕೆಲವೊಂದು ತಾಯಂದಿರು ನೀವು ತಯಾರಾಗ್ರಿ, ನಮ್ಮ ಅಣ್ಣನ ಬಡಗು ತಯಾರಾಗ್ರಿ. ನೀವು ಎಷ್ಟು ಅಂತ ಕೇಳಿದ್ರೆ ಒಂದು ದಿವಸಕ್ಕೆ ಒಬ್ಬರು ಸಾಧ್ಯ ಆದಷ್ಟು ಎಷ್ಟು ಅಂತ ಕೇಳಿದ್ರೆ 3000 ಜಪಾರೆ ಸರಳ ಆಗ್ತಾವ. ಯಾವಾಗ ಬರುದು ಅಂದ್ರೆ ನೀವು ಇನ್ನು ಕೆಲಸಿಗೆ ಹೋಗೋದಿಲ್ಲ. ನೀವು ಅವ್ವ ನಮ್ಮ ಪಗಾರ ಮ್ಯಾಲ ಬಿತ್ತು ಏನರಿ? ಏನು ಬಿದ್ದಿಲ್ಲ. ಯಾವಾಗ ಸಮಯ ಕೇಳಿದ್ರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ, ಒಂದೇ ತಾಸು ಸಾಕು. ನೀವು ಸಂತಾನ ಎಲ್ಲಿ ಬೇಕಾದಲ್ಲಿ ಹೋಗಿ ಕೇಳೋದಿಲ್ಲ. 1 ತಾಸು ಮಾತ್ರ ನಾವು ಹೆಂಗಂತ ಕೇಳಿದ್ರೆ ಜಳಕ ಮಾಡ್ಕೊಂಡು ಶುಚಿರ್ಭೂತರಾಗಿ ಎಲ್ಲರೂ ಒಂದೇ ಥರದ ಬಟ್ಟೆ ಇರಬೇಕು. ಹೆಂಗಿರ್ಬೇಕಂದ್ರ ಬಿಳಿ ಬಟ್ಟೆ ಇರಬೇಕು, ಒಂದು ಬೇಡ ಹಳದಿ ಬಟ್ಟೆ ಇರಬೇಕು. ಅಂಥ ಬಟ್ಟೆಯನ್ನು ಉಟ್ಟುಕೊಂಡು ಇಲ್ಲಿ ಜಪವನ್ನು ಎಷ್ಟು ದಿನ ಮಾಡ್ಬೇಕಂದ್ರೆ 48 ದಿವಸ ಮಾಡಬೇಕು. ಯಾವ ದೇವಿ? ಇನ್ನು ಪುರಾಣ ಚಾಲು ಆಯ್ತ್ರಿ. ಇಲ್ಲಿ ತನ ಏನಾಯ್ತ್ರಿ? ಹುಲ್ಲೇ ಆಯ್ತು. ಇನ್ನು ಯಾವ ಚಿದಾನಂದ ಅವಧೂತರು ದೇವಿಯ ಪುರಾಣವನ್ನು ರಚನೆ ಮಾಡತಕ್ಕಂಥ ಪ್ರಸಂಗದಲ್ಲಿ ದೈತ್ಯ ಶ್ರೇಷ್ಠನಾಗಿರತಕ್ಕಂಥ ಯಾರಿಗಂತ ಕೇಳಿದ್ರೆ ಮಹಿಷಾಸುರನನ್ನ ಅವನನ್ನ ನಾಶ ಮಾಡಿದಾಗ ದೇವಿಗೆ ಏನಾಯ್ತು ಅಂತ ಕೇಳಿದ್ರೆ ಆನಂದ ಆಯ್ತು. ಯಾರು ದುಷ್ಟರನ್ನ ದೇಶದೊಳಗೆ ಇಟ್ಟುಕೊಂಡು ಅವರು ನಾಶ ಮಾಡಿಬಿಟ್ಟಲ್ಲ, ಇನ್ನು ಎಲ್ಲ ದೇವತೆಗಳಿಗೆ ಎಲ್ಲ ಜೀವಿಗಳಿಗೆ ಸಂತೋಷ ಆಗಲಿ ಅಂತೇಳಿ ದೇವಿ ಏನು ಮಾಡಿದ ಅಂತ ಕೇಳಿದ್ರೆ ಎಲ್ಲರಿಗೆ ಶುಭವನ್ನು ಕೋರ್ತಾಳೆ, ಆಶೀರ್ವಾದ ಮಾಡ್ತಾಳೆ. ಇಲ್ಲಿ ದೇವಿ ಯಾರನ್ನ ನಾಶ ಮಾಡಿದ್ಲು ಅಂತ ಕೇಳಿದ್ರೆ ಇಲ್ಲಿಯವರೆಗೆ 6 ರಾಕ್ಷಸರನ್ನ ನಾಶ ಮಾಡಿದ್ಲಿಕ್ಕೆ. ಈ 6 ರಾಕ್ಷಸರು ಯಾರಂತ ಕೇಳಿದ್ರೆ ರಕ್ತವೀರು, ಬೀಡಾಲ, ಚಿಕ್ಷುರ, ಧೂಮ್ರಲೋಚನ ಅನ್ನತಕ್ಕಂಥ ರಾಕ್ಷಸರನ್ನು ನಾಶ ಮಾಡ್ತಾ ಕೊನೆಯದಾಗಿ ಇವತ್ತು ಮಹಿಷಾಸುರನನ್ನು ನಿನ್ನೆ ನಾಶ ಮಾಡಿದ್ಲು ಅಂದ್ರೆ ಯಾರಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸರು ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನತಕ್ಕಂಥ 6 ರಾಕ್ಷಸರು ಹೋದ್ರಿ. ಇವತ್ತಿಗೆ ಎಷ್ಟು ಮಂದಿ ಹೋದ್ರಿ? ನಮ್ಮಲ್ಲೇ ರಾಕ್ಷಸರು ಹೋದ್ರಲ್ಲ. ಈ ಕಾಮ ಅಂದ್ರೆ ಹೆಂಗಿರ್ತದ ಕೇಳಿದ್ರೆ ಬ್ರಹ್ಮಾಕಾರದ ವೃತ್ತಿ ಇರಬೇಕು ಅವನಿಗೆ. ಇಚ್ಛಾ ಹೆಂಗಿರ್ಬೇಕಂದ್ರೆ, ಹೇ ಪರಮಾತ್ಮ ನೀನು ಮನುಷ್ಯನಾಗಿ ಹುಟ್ಟಿದೆಲ್ಲ, ನಾನು ಹೆಂಗಿರ್ತೀನಿ ಅಂತ ಕೇಳಿದ್ರೆ ನಿನ್ನ ಸ್ವರೂಪನಾಗಿ ನಾನು ಇರ್ತೀನಿ. ಮನುಷ್ಯರು ಹಂಗಿರ್ಬೇಕೋ ಏನೋ ಪ್ರಾಣಿಗಳು ಹಂಗಿರ್ಬೇಕ್ರಿ? ನೋಡ್ರಿ, ಒಂದು ವಿಚಾರ ಬರಲಿಲ್ಲ. ಈಗ ಒಂದು ಆಕಳದ ಬಹಳ ಹಸದದ, ಅದ ಎಷ್ಟು ದಿನ ಹಸದ್ರೆ ಏನು ತಿತ್ತದ್ರಿ? ಮಾಂಸ ತಿನ್ನುವುದಿಲ್ಲ. ಆಕಳ ಹುಲ್ಲು ಹೆಂಗ ತಿತ್ತದೋ ಅದೇ ಒಂದು ಹುಲಿ 8 ದಿವಸ ಹಸದಿರ್ತದ. ಅದು ಬೇಕಾದಷ್ಟು ಹಸದ್ರು ಕೂಡ ಹುಲ್ಲು ತಿನ್ನುವುದಿಲ್ಲ, ಅದು ಮಾಂಸ ತಿಂತದ. ಆಕಳ ಹುಲ್ಲು ತಿಂತದೆ, ಹುಲಿ ಏನ್ ಮಾಡ್ತದ್ರಿ? ಮಾಂಸ ತಿಂತದ. ಅದು ಮತ್ತೆ ನಾವು ಮನುಷ್ಯರಂತೇವಲ್ಲ, ನಾವು ಎರಡೂ ತಿಂತೇವಲ್ರಿ. ಕಾಯಿಪಲ್ಯನೂ ತಿಂತೇವು ಮತ್ತು ಮಾಂಸನು ತಿಂತೇವು. ಅಂದ್ರೆ ನಾವೇನ್ರಿ ಏನ್ ತಿಳ್ಕೊಬೇಕು? ನಮ್ಗೆ ಏನ್ ಇದಕ್ಕೆ ಶಾಖಾಹಾರಿ ಹತ್ತೀರೋ, ಇದಕ್ಕೆ ಮಾಂಸಾಹಾರಿ ಹತ್ತೀರೋ, ಏನ್ ಹತ್ತೀರಿ ಇದಕ್ಕೆ? ಅದಕ್ಕೆ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಬಂದಾಗ ಯಾವುದನ್ನು ಹಾಕಬೇಕು, ಯಾವುದನ್ನು ಹಾಕಬಾರದು ದೇಹಕ್ಕನ್ನೋದು ಪರಿಜ್ಞಾನ ಬೇಕಾಗ್ತದೆ. ಅದುವೇ ಇದು ಪುರಾಣ. ಇದು ನೀವು ಹತ್ತಿರ್ತೀರಿ ಏನು ಮನುಷ್ಯ ಆಗಿ ಬಂದಿದ್ದು ಕರೆ, ಮನುಷ್ಯನಂಗೆ ನೀ ಇಲ್ಲಪ್ಪ ಅಂದ್ರೆ
ತಿರ್ತೀರಿ ನೋಡು. ಏನು ಮಂಗೆ ಹಂಗೆ ಮಾಡ್ತೀವೋ ಅಂದ್ರೆ ಮಂಗೆ ನೀವು ಏನು ಕತ್ತಿ ಹಂಗ ದುಡಿದಿದ್ದು ಕೇಳ್ತಾರೆ. ಕತ್ತಿ ಅಲ್ಲ, ಇವ ಮಂಗನಲ್ಲ. ಏನು ವಿಚಾರ ಕೇಳಿದ್ರೆ ಆ ವೃತ್ತಿಗಳನ್ನು ಮಾಡೋದ್ರಿಂದ ಅವನ ಮನಸ್ಸು ಏನು ಚಂಚಲ ಆಗ್ತದ, ಆ ವೃತ್ತಿ ಆಗಬಾರದು. ನಾವು ಯಾರು ತಿಳ್ಕೊಬೇಕಾದ್ರೆ ಬ್ರಹ್ಮಾಕಾರ ವೃತ್ತಿ. ದೇವಿ ರಾಕ್ಷಸರನ್ನ ನಾಶ ಮಾಡಿದಾಗ ನಮ್ಮ ಮನಸ್ಸೆಲ್ಲ ಹೆಂಗಾಗ್ಬೇಕಾದ್ರೆ ಬ್ರಹ್ಮಾಕಾರ, ಸತ್ತು ಚಿತ್ತು ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಆ ಪರಮಾತ್ಮನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳದೆ ಇದೇ ಬ್ರಹ್ಮಾಕಾರ ವೃತ್ತಿ ಅಂತಾರೆ. ಇನ್ನು ಕ್ರೋಧ ಯಾರಿಗೆ ಅಂತ ಕೇಳಿದ್ರೆ ಸಿಟ್ಟು ಬರ್ಬೇಕು. ಯಾರ ಮೇಲೆ ಬರ್ಬೇಕ್ರಿ? ಈಗ ಥೋಡೆ ಮಂದಿಗೆ ಸಿಟ್ಟು ಬಂದದ. ಯಾವಾಗ ಪುರಾಣ ಬಿಡ್ತಾನೆ ಯಾರಿಗೆ ಕುನತ್ತೀವಿ. ಸಿಟ್ಟು ಯಾರ ಮೇಲೆ ಕೇಳಿದ್ರೆ ಯಾರು ಕೆಟ್ಟ ಮಾರ್ಗದಲ್ಲಿ ನಡೆದಾರ ಅವ್ರ ಮೇಲೆ ಸಿಟ್ಟು ಮಾಡ್ರಿ. ನೀವು ದಾರಿ ತಪ್ಪಿ ಯಾರು ಹೊಂಟಾರ ಅವ್ರ ಮೇಲೆ ಸಿಟ್ಟು ಮಾಡ್ರಿ, ಅವರಿಗೆ ದಂಡನೆ ಮಾಡ್ರಿ. ಆದ್ರೆ ಒಳ್ಳೆಯವರಿಗೆ ಮಾತ್ರ ಹಿಂಸೆ ಕೊಡಬೇಡ್ರಿ. ಇದಕ್ಕೇನಂತ ಕಡೆ ಕ್ರೋಧ ಬೇಕು, ಕಾಮ ಬೇಕು ಲಿಂಗ ಪ್ರೇಮಿಯಾದವನಿಗೆ, ಕ್ರೋಧ ಬೇಕು ದುಷ್ಟ ಕಾರ್ಯಗಳನ್ನು ನೆರವೇರಿಸಿದವನಿಗೆ, ಇನ್ನು ಲೋಭ ಬೇಕು. ಲೋಭ ಅಂದ್ರೆ ಏನ್ರಿ? ಆಶಾ ಬೇಕ್ರಿ. ಎಂತ ಆಶಾ ಬೇಕಂದ್ರೆ ಜೀನ್ ಇರ್ಬೇಕಂತ. ಹೆಂಗಿರ್ಬೇಕಂದ್ರೆ ಪುಣ್ಯ ಗಳಿಸುವಲ್ಲಿ ಜೀನ್ ಇರ್ಬೇಕು. ಪುಣ್ಯ ಹೆಂಗೆ ಬರ್ತದ್ರಿ? ಇಲ್ಲಿ ಯಾವ ಅಂಗಡಿಯಾಗ ಸಿಗ್ತದ್ರಿ? ಸಿಗ್ತದೇನ್ರಿ? ನಿಮ್ಮ ಊರಾಗ ಬಟ್ಟೆ ಅಂಗಡಿಯಾಗ ಅದು ಪುಣ್ಯ ಎಲ್ಲಿತ್ತಾರ ಅವ್ರ ಪುಣ್ಯ? ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ನಿಜಗುಂಡ್ರು ಹೇಳ್ತಾರ, ನೀ ಕೆಟ್ಟ ಕೆಲಸ ಮಾಡೋದು ಬಿಟ್ಟು ಬಿಡು. ಇಲ್ಲಿ ತನ ತಿಳಿದರೆ ಮಾಡಿದಿ, ತಿಳಿಲಾರ್ದರೆ ಮಾಡಿದಿ. ಆದ್ರೆ ಇನ್ನು ಮ್ಯಾಲ ತಿಳಿದ ಬಳಿಕ ಆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಂದ್ ಮಾಡು, ನಿನಗೆ ಪುಣ್ಯ ಸಂಚಯ ಆಗ್ತದ ತಮ್ಮ. ಇದಕ್ಕೆ ದುಡ್ಡು ಎಷ್ಟು ಹೋಗ್ತಾರೆ, ಖರ್ಚು ಎಷ್ಟಾದ? ನಾವೊಂದು ಸಿಗರೇಟ್ ಸೇರ್ತಿದ್ದೆವು ತಿಳ್ಕೊಳ್ಳು. ಒಂದು ದಿನಕ್ಕೆ 10 ಪಾಕೆಟ್ ಸೇರ್ತಿದ್ದೆವು. 2ನೇ ದಿವಸಕ್ಕೆ 5 ಪಾಕೆಟ್ ಸೇದೋದು, 3ನೇ ದಿವಸಕ್ಕೆ 3 ಸೇದೋದು, 4ನೇ ದಿವಸಕ್ಕೆ 2 ಸೇದೋದು, 5ನೇ ದಿವಸಕ್ಕೆ 1 ಸೇದು, 6ನೇ ದಿವಸಕ್ಕೆ ಪೂರಾ ಬಿಟ್ಟು ಬಿಡ್ರಿ. ಹಿಂಗೆ ಯಾವುದು ಮಾಡ್ತೀವಲ್ಲ ಆ ಕೆಟ್ಟ ಕಾರ್ಯಗಳನ್ನ ಬಿಡು. ದುರಿತ ಕರ್ಮವನ್ನೊಲ್ಲದಿರು, ಅವಕ್ಕೆ ಬಿಟ್ಟುಗೋತೋಗ್ರಿ, ನಮಗೆ ಪುಣ್ಯ ಸಂಚಯ ಆಗ್ತದೆ ಅಂತ ಹೇಳಿ. ಇನ್ನು ಏನು ಕೇಳಿದ್ರೆ ಮೋಹ. ಮೋಹ ಹೆಂಗಿರ್ಬೇಕಂದ್ರ ಇದು ನನ್ನದನ್ನತಕ್ಕಂಥ ಮೋಹ ಮಾಡ್ತಿಲ್ಲ. ಹೆಂಡತಿ ನಂದು, ಮಕ್ಕಳು ನಂದು, ಮೊಮ್ಮಕ್ಕಳು ನಂದು, ಇದು ಹೊಲ ನಂದು, ಮನಿ ನಂದು, ಇಷ್ಟೆಲ್ಲ ನಂದು 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 ಅನ್ಕೋತ ಎಲ್ಲಿಗೆ ಹೋಗುದ್ರಿ? ಎಲ್ಲಿ ಹೋಗುದ್ರಿ? ಗೋಣ್ ಹಾಕೋತ್ ಹೋಗುದ್ರಿ. ಎಲ್ಲಿಗ್ರಿ? ನೋಡ್ರಿ ಕುಂಡ್ಸಿರ್ತಾರ. ಅವಕ್ಕೆ ಎಲ್ಲಿ ಕುಂಡ್ಸಿರ್ತಾರ? ನಮಗೂ ಕುಂಡಿಸ್ತಾರೆ. ಮತ್ತೆ ಆ ಕುಂಡ್ಸಕ್ರ ಅವೇನು ಮಾಡ್ತಾವ ಕುನದ್ ನಾವು. ಈಗ ಆಯಿ ಮುತ್ಯ ಇರ್ತಾರೆ, 80 ವರ್ಷದ ಮುತ್ಯ ಮತ್ತು ಒಂದು ಸತ್ರಿ ವಯಸ್ಸದ ಆಯಿ ಇದ್ದಿರ್ತೀವಿ. ಅವ್ರ ಹಂತ್ಯಾಕೆ ಹೋಗಿ ಕುಂಡ್ರಿ ನೀವು. ಅವ್ರು ಹೇಳ್ತಾರೆ, ಕರೆ ಹೇಳ್ತಾರ. ಅವ್ರು ಹೆಂಗತ್ ಕೇಳಿದ್ರೆ, ಮುತ್ಯ ಮತ್ತು ಮೊದಲ ನಿನಗೆ ಹೆಂಗಿತ್ತು ಅಂತ ಕೇಳ್ರಿ. ನನಗೆ ಮೊದಲು ಏನು ಇತ್ತು ತಮ್ಮ, ಅದು ಈಗಿಲ್ಲ. ಗೋಣ ಹಿಂಗೆ ಅಳಿಗಾಡ್ತದ ಮುತ್ಯಂದ. ನೋಡ್ರಿ ಮುತ್ಯಂದ ಹೆಂಗೆ ಅಳಿಗಾಡ್ತದ, ಗೋಣ ಹಿಂಗೆ ಅಳಿಗಾಡ್ತದ. ಮೊದಲೇನಿತ್ತು ಈಗಿಲ್ಲ ತನ. ಆಯಿ ಕೇಳ್ರಿ, ಆಯಿ ನಿಂದ ಹೆಂಗ ಅದ್ಯಾನ ಆಯಿ ಗೋಣ ಹಿಂಗೆ ಅಳಿಗಾಡ್ತದ. ಕಾರಣ ಏನಂತ ಕೇಳಿದ್ರೆ, ಇನ್ನಿತೊಂದು ದೇಹವನ್ನು ಕೊಟ್ಟು ತಪವ ಅಂತ. ಎಲ್ಲೋ ಮನುಷ್ಯರೇ, ಈ ಮನುಷ್ಯ ಜನ್ಮದಲ್ಲಿ ಬಂದಿಯಲ್ಲ, ಇದು ಮತ್ತೊಮ್ಮೆ ನಿನಗೆ ಸಿಗುವುದಿಲ್ಲ, ದುರ್ಲಭ. ಈ ಮನುಷ್ಯ ಜನ್ಮ ಬರ್ತದ ಗ್ಯಾರಂಟಿನೂ ಇಲ್ಲ. ಅದಕ್ಕೆ ನೀನೇನು ಮಾಡುತ್ತ ಕೇಳಿದ್ರೆ, ನಿನ್ನ ಸ್ವರೂಪ ಜ್ಞಾನ, ಎಲ್ಲದರ ಮ್ಯಾಲ ಮೋಹ ಕಡಿಮೆ ಮಾಡು. ಒಂದು ದಿವಸ ನಾ ಇದನ್ನು ಬಿಟ್ಟು ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಅದಲ್ಲ, ಅದನ್ನು ತಿಳ್ಕೋಬೇಕು ನಾವು. ಒಂದು 4 ಮಂದಿ ಕೂಡಿದ್ರು, ರೈಲ್ವೆದಾಗ ಪ್ರವಾಸ ಕೊಂಡಿದ್ರತ್ತು. 4 ಮಂದಿ ಊರಾಗಿದ್ರು ಹುಡುಗರು. 4 ಕೂಡಿ ಒಂದಿಷ್ಟು ಹಿಂಗೆ ತಿರುಗಾಡಿ ಬರು ಅಂತೇಳಿ ರೈಲ್ವೆದಾಗ ಹೊಂಟ್ರು. ಹೊಂಡಿದ್ರಾಗ ರೈಲ್ವೆದಾಗ ಕುಂತಿದ್ರು. ಒಂದು ಮುಂಜಾನೆ ಜಂಕ್ಷನ್ ಬರೋದ್ರಾಗ ಒಬ್ಬ ಸುಂದರ ಹೆಣ್ಮಗಳು, ಭಾಳ ಸುಂದರ ಹೆಣ್ಮಗಳು, ಚಲೋ ಬಟ್ಟೆ ಹಾಕೊಂಡು, ಮೈ ಮೇಲೆಲ್ಲ ಆಭರಣ ಹಾಕೊಂಡು, ಒಂದು ಸೂಟ್ ಕೇಸ್ ತೊಗೊಂಡು ಆಕಿನೂ ಏರ್ದು ಗಾಡ್ಯಾಗ. ಅವಾಗ ಇವ್ರು 4 ಮಂದಿ ಕೂತಿದ್ರಲ್ಲ. ಗಾಡಿ ಬಿಡ್ತು, ಅಕ್ಕಿ ನಿಂತಳು. ಇವ್ರೇನತ್ತಾರ, ಓ ಅಕ್ಕವ್ರೆ ಇಲ್ಲಿ ಬರೀ ಕುಂಡ್ರಾಕತ್ರಿ ಬರ್ರಿ. ಮತ್ತು ಗಂಡು ಮಕ್ಳಿಗೆ ಜಾಗ ಬಿಡ್ತಾರೆ ಇವರು? ನಮಗೆ ಕ್ಯಾಂಪ್ ಇಲ್ಲ. ಏಯ್ ನಿನಗೇನು ಬ್ಯಾನಾಗ್ಯದ, ಸುಮ್ಕೊಂಡ್ರು.
ಇಲ್ಲಿ ಬರ್ರಿ ಅನ್ನೋ ಆಕಿ ಅದೇ ಬೇಕಾಗಿತ್ತು. ಬಂದು ಕುಂತಳು, ಮಾತಾಡ್ಕೊಂತ ಹೋಗೋದ್ರಾಗಕ್ಕೆ ಮಾತಾಡಲಿಲ್ಲ, ಸುಮ್ಮನೆ ಇದ್ಲು. ಇವು ಜಾಗ ನಾ ಕೊಟ್ಟಿದ್ದೀವ, ಜಾಗ ನೀ ಕೊಟ್ಟಿದ್ದು ನಡೆದೈತಿ ಉತ್ತರದು. ಮುಂದಿನ ಜಂಕ್ಷನ್ ಬಡೋದ್ರಾಗ ಆಕಿ ಏನೋ ಉಗುಳು ನೇವ ಮಾಡಿ ಕೆಳಗೆ ಇಳಿದು ಬಿಟ್ಲು, ಸೂಟ್ ಕೇಸ್ ಅಲ್ಲೇ ಇಟ್ಲು, ಗಾಡಿ ಬಿಡ್ತು. ಅಷ್ಟನ್ನೋದ್ರಾಗ ಗಾಡಿ ಏನು ಬಿಡ್ತು, ಇವ ಅಂದ, ನಾ ಜಾಗ ಕೊಟ್ಟಿದ್ದೆ, ಸೂಟ್ ಕೇಸ್ ನಂದು ಅಂದೆವು. ಅವ ಅಂದ, ನಾ ಸರಿದು ಕೂತಿದ್ದಲ್ಲ ಇದು ಸೂಟ್ ಕೇಸ್ ನಂದು. ಇವ್ರ ನಂದನಿಂದ ಅನ್ನೋದ್ರಾಗ ಬಾಯಿ ಆಗೋದ್ರಾಗ ಮುಂದೆ ಕೈಗೆ ಬತ್ರಿ. ಅಷ್ಟೊತ್ತಿಗೆ ಒಬ್ಬ ಏನಂದ, ಹಿಂಗಾದ್ರೆ ನಡೆಯುದಿಲ್ಲ ಅಂತ ಹೇಳಿ ರೈಲ್ವೆ ನಿಂದಿರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಚೈನ್ ಇರ್ತದ ಒಳಗೆ ಜಗ್ಗಿ ಬಿಟ್ಟು ಒಬ್ಬ ಗಾಡಿ ನಿಂತು ಕೂಡಲೇ ಚಕ್ಕರ್ ಬಂದ, ಎಲ್ಲಿ ಏನಾಗ್ಯದ ಅನ್ನೋದ್ರಾಗ ಈ ಡೆಬ್ಬ್ಯಾಗ ನೋಡ್ರಿ ಇವರೇ ಜಗ್ಗಿ ಅರ್ಥ ಒಬ್ಬ ನಿಂತು ಕೇಳಿದ್ರದು, ಯಾಕೆ ಜಗ್ಗಿರಿ? ಏನಿಲ್ರಿ, ಮತ್ತೆ ಇದು ಸೂಟ್ ಕೇಸ್ ನಂದದ್ರಿ, ಇದು ಅವ ಅಂದಿದ ನಂದದ, ಇವ ಅಂದ ಇದು ನಂದದ. ಹಿಂಗೆ ಎಲ್ಲಾರು ನಂದಂದ್ರು. ಪೊಲೀಸರಂದ್ರು ಇದು ನಿಂದ ಅನ್ನೋದು ಬೇಡ, ಯಾರು ಅನ್ನೋದು ಬೇಡ, ಅಲ್ಲೇ ಠಾಣಕ್ಕೆ ನಡ್ರಿ ಅಂದ್ರು. ಠಾಣಕ್ಕೆ ಕರ್ಕೊಂಡು ಆದ್ರು. ಹೋದ ಬಳಿಕ, ತಮ್ಮ ಇದು ಸೂಟ್ ಕೇಸ್ ಯಾರ್ದು? ಇದು ನಂದ್ರಿ, ಇಲ್ಲಿ ಕೀಲಿಕೆ ಇತ್ತ ಅಂದ್ರು. ತೆರೆದು ನೋಡ್ತೇವೆ ಒಳಗೇನ ಸಾಮಾನು ಇಲ್ರಿ, ಅದ್ರಾಗೆಲ್ಲ ನನ್ನ ಹೆಂಡತಿ ಸಾಮಾನು ಇದ್ದೂರಿ ಅಂತ ಹೇಳಿದಿವ. ಎಷ್ಟಿದ್ದುರಿ? ಒಂದು 10 ಸೀರೆ ಇದ್ದೂರಿ, ಅದು ಇದ್ದು. ಮತ್ತೆ ಹೆಣ್ಮಗಳು ಇಟ್ಟಾಳಂದ್ರೆ ಅದೇ ತಿಳ್ಕೊಂಡಿವು. ಅವ ಅಂದ, ನನ್ನ ಹೆಣ್ತಿದ್ರಿ ಇವು ಎಲ್ಲ. ಹಿಂಗೆ ಎಲ್ಲಾರು ಹೇಳಿದ್ರು. ಕೀಲಿ ಇತ್ತ ಅಂದ್ರೆ ಕೀಲಿ ಯಾರ ಕಡೆ ಇತ್ರಿ? ಯಾರ ಕಡೆನೂ ಇಲ್ಲ, ಕೀಲಿ ಕಳೆದ್ರಿ. ಪೊಲೀಸ್ ಠಾಣದಾಗ ಏನಾದ್ರು ಹಚ್ಚಿ ಹೊಡೆದ್ರು. ಅದು ಸೂಟ್ ಕೇಸ್ ತೆರೆದಾಗ ಅದ್ರಾಗ ಏನಿತ್ತಂದ್ರೆ ಒಂದು ಸತ್ತದೊಂದು ಕೂಸಿತ್ರಿ. ಅವ BSI ಕೇಳ್ದ, ಇದು ಯಾರ್ದು? ಅದು ನಂದು ಇಲ್ರಿ ಅಂತಂದ್ರಿ ಇವ್ರು. ಇಟ್ಟು ತಾನೆ ನಿಂದ ಅಂದಿದ್ದೆಲ್ಲ ಇದು. ಇಲ್ರಿ, ಅದು ನನಗೆ ಗೊತ್ತಿಲ್ರಿ, ಅದು ಸೂಟ್ ಕೇಸ್ ಬದಲಾಗ್ಯದಂದ. ಸೂಟ್ ಕೇಸ್ ಬದಲಾಗಿಲ್ಲ. ಏನು ಬದಲಾಗ್ಯದಕ್ಕೆ ನಾನು ಅನ್ನತಕ್ಕಂಥ ನಂದೇನದಲ್ಲ, ಇದು ಬದಲಾಗಬೇಕು ಜೀವನದಲ್ಲಿ. ನಾವ್ ಹೆಂಗಂದ್ರೆ ಈ ಬದಲಾವಣೆ ಜಗತ್ತು. ಸಣ್ಣವರಿದ್ದಕ್ರೆ ಹೆಂಗಿದ್ದೇವ್ರಿ ನಾವು? ಹುಡುಗರು ಹೆಂಗಿರ್ತಾವ? ಇಲ್ಲಿದ್ದು ಅಂದ್ರೆ ಸ್ವಯಂತ ಅಲ್ಲಿ ಹೋಗ್ತಾವ, ಅಲ್ಲಿ ಇಲ್ಲಿ ಬರ್ತಾವ. ಮುಂದೆ 80 ವರ್ಷ ಆಗನ ಯವ್ವ ಕಾಲು ಹಿಡುದು, ಯವ್ವ ಹೆಂಗ್ ಮಾಡೋದು? ಇವ್ರು ಹೋಗ್ತಾರೆ. ಅದಕ್ಕಿದು ಹೆಂಗಂದ್ರೆ ಪರಿವರ್ತನೆ ಆಗತಕ್ಕಂಥ ಜಗತ್ತದೆ. ಅದಕ್ಕೆ ನೀನೇನು ಮಾಡ್ಬೇಕಂದ್ರೆ ಹಿಂದಿಂದ ಇಂದಲ್ಲ, ಇಂದಿಂದ ನಾಳೆಗಿರುವುದಿಲ್ಲ. ಅದಕ್ಕಾಗಿ ನೀನಂದ್ರೆ ಮೋಹವನ್ನ ತೊರಿಬೇಕಂತ ಹೇಳಿದ್ರು. ಇನ್ನು ಏನಂದ್ರೆ ಮದ ಬೇಕು, ಸೊಕ್ಕಿರ್ಬೇಕು. ಮದ ಅಂದ್ರೆ ಸೊಕ್ಕ. ಅಹಂಕಾರ ಎದಕ್ಕಿರ್ಬೇಕ್ರಿ? ಗರ್ವಿಗಳಲ್ಲಿ. ಈ ನಾನು ನಂದರ್ತಕ್ಕಂಥ ಏನು ಮಾಡ್ತಾರಲ್ಲ ಅದರ ಮೇಲೆ ವಿರುದ್ಧವಾಗಿರಬೇಕು. ಮತ್ತೇನು ಮತ್ಸರ ಬೇಕು. ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ಎಲ್ಲ ಕಿಚ್ಚನಾಗ ಯಾವಾದ್ರಿ? ಹೊಟ್ಟೆ ಕಿಚ್ಚು ಭಾಳ ನೋಡ್ರಿ. ಯಾರೇ ಒಂದು ಚಲೋ ಅರಿವಿ ಉಟ್ಕೊಂಡು ಬಂದ್ರ ಚಾಲು. ನಿಮ್ಮ ಕಡೆಯಲ್ಲಿ ಅವು, ನಮ್ಮ ಕಡೆ ಅವ್ವ ಅಕ್ಕಿದು ಬೇಡ. ಇವ ಯಾರ ಚಲೋ ಅರಿವಿ ಈ ಕಡೆ ಚಾಲು ಮಾಡಿದ್ರೆ ಅವನು ಮೆರ್ಲಿಕ್ಕೆ. ಇದಕ್ಕೇನಂತಾರೆ? ಅಸೂಯೆ ಭಾವನೆ. ಅಂಥ ಭಾವನೆಗಳಿಂದ ನಾವೆಲ್ಲ ಬೇರ್ಪಟ್ಟಂಗಾಯ್ತು. ಇವತ್ತಿನವರೆಗೆ ಏನಾಯ್ತ್ರಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವತ್ತು ದೇವಿ ಎಲ್ಲ ನಮ್ಮದು ನಿಮ್ಮದು. ಅಲ್ಲಿ ಹಿಂದೆ ಕೂತ ಕಡೆ ತೂಕುಡ್ಸಲ್ಕತ್ತನ ಲಾಪ ನಿಂದ ಅಲ್ಲೇ ಆ ಕಡೆ ಆತತ್. ನೀ ಎಲ್ಲರೂ ಉಳ್ಳಿ ಬಿದ್ದಿ ಎತ್ತಿನ. ನಮ್ಮದೆಲ್ಲ ಏನಾದ್ ಕೇಳಿದ್ರೆ ಇವತ್ತು ಎಲ್ಲ ಆಶೆಗಳೆಲ್ಲ ನಿಮ್ಮ ಅದು ಇನ್ನೇನದ್ ಕೇಳಿದ್ರೆ ಬಲಿ ಕೊಡಬೇಕಾಗ್ತದೆ. ಯಾರಿಗೆ? ಏನು ಬಲಿ ಕೊಡಿದ್ರೆ? ಈಗ ದೇವಿ ಬಲಿ ಕೊಡ್ತೇವಲ್ಲ, ಕೊಡಬೇಕೋ ಕೊಡಬಾರ್ದು? ದೇವರು ಏನು ಬೇಡದ್ರಿ? ಒಬ್ಬರು ತಿರ್ತಾರ ನೋಡಿ, ಇಲ್ರಿ ನಾವು ವರ್ಷಕ್ಕೊಂದು ಮರಿ ಮಾಡ್ತೀವ್ರಿ. ನಾವು ನಮ್ಮ ಮುತ್ತೇನು ಹಿಡ್ಕೊಂಡು ಬಂದವ್ರಿ, ನಾವು ಮಾಡವ್ರಿ ರೀ. ಮಾಡ್ಲಿಕ್ಕೆ ಬೇಡ ಅಂದಿಲ್ಲ ನಿಮಗೆ. ದೇವರಿಗೆ ಅವನಿಗೆ ಎಂಥ ಹೆಸರದ್ರಿ? ದಯಾಸಾಗರ್ ಅಂತ ಅವನಿಗೆ ಹೆಸರದು. ನಮಗೂ ಹೆಸರಿರ್ತಾವ್ರಿ. ಏನಂದ್ರೆ ಶ್ರೀಮಂತ ಅಂತ ಹೆಸರಿಟ್ಕೊಂಡಿರ್ತಾರೆ. ಒಂದು ಗುಂಜಿ ಬಂಗಾರ ಇರೋದಿಲ್ಲ ಅದ್ರ ಮೈ ಮೇಲೆ. ಬಂಗಾರ ಯಾವತ್ತ ನಿಮ್ಮ ಕಡೆಯಲ್ಲಿ ಅವ, ಮತ್ತೆ ಆ ಕಡೆ ನಿಮ್ಮಲ್ಲಿ ಯಾರು ಜಗಳಕ್ಕೆ ಬಂದಿದೆ. ಬಂಗಾರ ಯಾವತ್ತು ಹೆಸರು ಇರ್ತದೇನ್ರಿ ಬಂಗಾರಕ್ಕೆ ಮೈ ಮೇಲೆ? ಏನಿಲ್ಲ. ಮತ್ತ ಶಾಂತಾಬಾಯಿ ಅಂತ ಹೆಸರು ಇರ್ತದೆ. ಅಕ್ಕೆಟ್ಟು ಜಗಳ ತೆಗಿಕ್ಕೆ ಊರಾಗ ಯಾರೂ ಇರುವುದಿಲ್ಲ. ಹೆಸರೇನ್ರಿ?
ಶಾಂತಾಬಾಯಿ ನಿಮ್ಮಲ್ಲಿ ಸುದ್ದಿ ಅಲ್ಲ, ಆ ಕಡೆ ನಮ್ಮ ಹೊಳಿ ದಂಡಿ ಸುದ್ದಿ. ಮತ್ತು ನೀವು ಜಗಳಕ್ಕೆ ಬಂದಿರಿ ನಂದೇ ಹೇಳ್ಯಾರ ಅಂತೇಳಿ. ಅದಕ್ಕೆ ಹೇಳಿದ್ರೆ ಮತ್ತು ಹಣಮಂತ ಹೆಸರಿಟ್ಟಿರ್ತಾರೆ ನಮ್ಮ ಕಡೆ. ಅವನಿಗೊಂದು ಸಣ್ಣ ಕಟ್ಟಿ ಜಿಗಲಿಕ್ಕೆ ಬರೋದಿಲ್ಲ, ನಾವು ಕೊಂಟಗೋತ್ ಹಿಂಗೆ ಮಾಡ್ಕೋತ ಬರ್ತಾನೆ ನಾವು ಹಣಮಂತ. ಅದಕ್ಕೆ ಹೇಳಿದ್ರೆ ನಾಮ ಒಂದು ಹೆಸರು ಇರಬೇಕು. ಹೆಂಗಂದ್ರೆ ಹೆಸರಿಗೆ ತಕ್ಕಂಗಿರಬೇಕು. ಇಲ್ಲಿ ದೇವಿ ಏನಂತ ಕೇಳಿದ್ರೆ ಆ ಸ್ವರೂಪದಲ್ಲಿ ದಯಾಸಾಗರಳಾಗಿರ್ತಕ್ಕಂಥ ದೇವಿ ನಮ್ಮಿಂದ ಏನು ಬೇಡ್ತಾಳೆ ಕೇಳಿದ್ರೆ ಪ್ರಾಣಿಗಳನ್ನು ಬೇಡುವುದಿಲ್ಲ. ನಾವೇನು ಮಾಡ್ತೇವೆ ಅಂದ್ರೆ ಪ್ರಾಣಿಗಳ ಬಲಿ ಕೊಡ್ತೇವೆ, ಕೋಳಿಗೋ ಮತ್ತು ಕುರಿಯೋ ಹಿಂಗೆಲ್ಲ ಕೊಡ್ತೇವೆ. ಇಲ್ಲೊಂದು ಸೂತ್ರ ಇಟ್ಟಿದಾರವರು. ಈಗ ಆ ಕುರಿಯನ್ನು ತಂದು ಅಲ್ಲಿ ಬಲಿ ಕೊಡುವಾಗ ಕುರಿ ಎತ್ತ, ಹೇ ಮಾತಾ, ನಾನು ಸಾಯ್ತೀನಂತ ನನಗೆ ದುಃಖ ಆಗಿಲ್ಲ, ಈಗ ನನ್ನ ಜೀವ ಹೊಡಿತಾರದ ದುಃಖ ಆಗಿಲ್ಲ, ನಿನ್ನ ಮುಂದೆ ತಂದ ಬಳಿಕ ನಿನ್ನ ನೋಡ್ಕೋತ ನಾನು ಪ್ರಾಣ ಬಿಡ್ತೀನಲ್ಲ, ನನ್ನಂತ ಭಾಗ್ಯವಾನ್ರು ಯಾರತ್ತೇಳಿ ಆ ಕುರಿ ಎತ್ತದತ್ತು. ಮತ್ತೆ ಈ ಕೊಲೆ ಮಾಡೋರಿಗೆ, ಇದು ಕುರಿ ಬರಿ ಕೊಟ್ಟವರಿಗೆ ತಂದಿಲ್ಲ, ಯಾರು ದೇವಿ ಗುಡ ಕೊಂದಾರೇನವರಿಗೆ ಇಲ್ಲ. ಅದಕ್ಕಾಗಿ ದೇವಿಗೆ ರಕ್ತ ಬೇಕಾಗಿಲ್ಲ ಅವಳಿಗೆ. ಆಕೆಗೆಲ್ಲ ನಾವು ಮಕ್ಕಳು. ಯಾರ್ಯಾರೇ ತಾಯಿ ಇದ್ದವರು ನೀವೆಲ್ಲ ಏನಾರ ಮಕ್ಕಳು ಬೇಡ್ತೀರೇನು? ನೀವೇ ಹರ್ಕೊಂಡು ತಿಂತೀರೇನು? ಇಲ್ಲ. ಹಂಗ ದೇವಿ ಕೂಡ ಎಲ್ಲರ ಮೇಲೆ ದಯಾಸಾಗರಳವಳು, ದಯಾವಂತಳಾಗಿರ್ತಕ್ಕಂಥ ತಾಯಿಯನ್ನ ನಾವು ಯಾರಿಂದ ಅಂತ ಕೇಳಿದ್ರೆ ಅವಳ ಸಮಾಧಾನ ಮಾಡಬೇಕಾದ್ರೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಇವೇ 6 ಗುಣಗಳನ್ನು ಬಿಡಬೇಕು. ಆಕೆಗೆ ನೀವೆಲ್ಲ ಹಿಂಗೆ ಅದ್ಭುತವಾಗಿ ಪೂಜಾ ಮಾಡಬೇಕು, ಹಂಗೆ ಬಂಗಾರ ಹಾಕಬೇಕು ಅಂತ ಯಾವಾರೇ ಬೇಡವೇನ್ರಿ? ಈಗ ನಮ್ಮ ಕಡೆ ಬರ್ರಿ, ನೀವು ಕೇಳ್ತೀವಿ. ನಮಗೆ ಭಾಳ ಕಾಡ್ಲಕ್ಕತ್ತದ್ರಿ, ಮತ್ತು ನೋಡ್ರಿ ಅಂದಕ್ರ ನಮ್ಮ ಕಡೆ, ನಿಮ್ಮ ಕಡೆ ಎಲ್ಲ ಸುದ್ದಿ. ಹಿಂಗೆ ಬಟ್ಟೆ ಎಣಸಲ್ಕ್ ಶುರು ಮಾಡ್ತಾರ ಅವ್ರು ಹೇಳೋರು. ಇವು ಎಟ್ಟು ಇರ್ತಾವ್ರಿ ಬಟ್ಟ? 5 ಇವು ಎಷ್ಟು ಜನ ಎಣಸಿದ್ರು 5 ಇರು ಇವು. ಹಿಂಗೆ ಎಣಸೋದು. ನಿಮ್ಮ ಮನೆ ದೇವ್ರು ಕಾಡ್ತದ್ರಿ, ನಿಮ್ಮ ಮನೆ ದೇವ್ರು ಅಂದ್ ಏನಾರೇ ಬೇಡ್ಯದ್ರಿ ನೋಡ್ರಿ, ಕಣ್ಬಟ್ಲಾದ ಬೇಡ್ಯದ ನೋಡ್ರಿ. ಕಣ್ಬಟ್ಲ ಇವ ಅಂದ್ರೆ ಎಷ್ಟ್ರ ಬೇಡಿರ್ಬೇಕ್ರಿ? ಇವ ಕೇಳ್ತಾನೆ ಎಷ್ಟ್ರದ್ದು ಬೇಡ್ಯದ ನೋಡ್ರಿ, ಅದು ಎಷ್ಟ್ರ ಕಿಮ್ಮತ್ತಿನ ಬೇಡದು. ಅದು ಬೆಳ್ಳಿದ ಬೇಡ್ತದ ಗೊತ್ತಿಲ್ಲ, ಬಂಗಾರದ ಬೇಡದು ಗೊತ್ತಿಲ್ಲ, ಒಟ್ಟು ಕಣ್ಬಟ್ಲು ಬೇಡ್ತು. ಚಲೋ ಅದ. ಆದ್ರೆ ದೇವಿ ಹೆಂಗದ್ ಕೇಳಿದ್ರೆ ವಿಶ್ವತೋಮುಖ ಚಕ್ಷು ಅವಳದು. ಇಡೀ ಜಗತ್ತನ್ನೇ ನೋಡ್ತಕ್ಕಂಥ ಅವಳಿ ಕಣ್ಣದ. ನಮ್ದೊಂದು ಬಂಗಾರ ಕಣ್ಣು ಮ್ಯಾಲಿಟ್ರಿ ಏನಾಗ್ತದ್ರಿ? ಇಡಬಾರ್ದತ್ತಲ್ಲ, ಇಡ್ರಿ. ಆದ್ರೆ ಹೆಂಗಿರ್ಬೇಕಂತ ಕೇಳಿದ್ರೆ ಜ್ಞಾನದಿಂದ ಇಡಬೇಕು. ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಮೂಢನಂಬಿಕೆಗಳಿಗೆ ಬಹಳ ಬಲಿ ಆಗ್ತೇವೆ ನಾವೆಲ್ಲ. ಮೂಢನಂಬಿಕೆಗಳಿಂದ ದೂರ ಇರ್ಬೇಕು. ಒಮ್ಮೆ ಹೆಂಗತ್ತಂದ್ರೆ ಒಂದು ದೊಡ್ಡ ಜಾತ್ರೆ ನಡೆದಿತ್ರಿ. ಜಾತ್ರೆ ಒಳಗೆ ಮತ್ತೆ ಎಲ್ಲ ಕುಂಭ ಮತ್ತು ಆರತಿ ತಗೊಂಡು ಬರ್ರಿ ಅಂತ ನಮ್ಮ ಸರ್ ಎಲ್ಲ ಹಿಂಗೆ ಹೇಳಿದ್ರು. ಎಲ್ಲ ತಾಯಿಂದೆಲ್ಲ ಕುಂಭ ಆರತಿ ತಗೊಂಬಂದ್ರು. ಅದ್ರಾಗ ಒಬ್ಬ ಹೆಣ್ಮಗಳು ಮನ್ಯಾಗ ಯಾರೂ ಇದ್ದಿತ್ತಿರು, ಒಬ್ಬಕ್ಕಿನೇ ಆರತಿ ಹಿಡಕ್ಕಿನೂ ಯಾರೆಲ್ಲ ಕುಂಭ ಹಿಡಕ್ಕಿನ ಒಬ್ಬನೇ ಇದ್ದಕ್ಕೆ ಹೆಂಗೆ ಮಾಡೋಂದ್ರೆ ಅಕ್ಕಿ ಅಂದ್ಲು, ಆರತಿ ಹೆಂಗೆ ಒಯ್ದು ಕುಂಭ ಹೆಂಗೆ ಒಯ್ದು ಅನ್ನೋದ್ರಾಗ ಮಗ್ಗಲ ಮನೆ ಅಕ್ಕಿ ಅವು ಹೇಳಿದ್ಲು. ಮತ್ತು 2 ಕೈ ಅವಲ್ಲ, ಒಂದು ಕೈ ತಲೆ ಮೇಲೆ ಇಟ್ಕೊ, ಒಂದು ಕೈ ಹಿಡಿ, ಒಂದು ಕೈಯಾಗ ಆರತಿ ಹಿಡಿ ಅಂತ ಹೇಳು. 2 ಆದಂಗೆ ಆತಲ್ಲಣ್ಣ, ಆಯ್ತು ಅಂತ ಹೇಳಿ ತಲೆ ಮೇಲೆ ಕೊಡ ಇಟ್ಕೊಂಡ್ರು. ಮತ್ತು ಹಿಂಗೆ ಕೈಯಾಗ ಆರತಿ ಇಟ್ಕೊಂಡು ಬಿರಿ ಇಲ್ಲಿ ಗುಡಿಗೆ ಬಂದರು. ಬರೋದ್ರಾಗ ಹಿಂಗೆ ಸಾಲಾಗೆ ನಿಂತಿದ್ರು. ಮೊದಲು ಫಸ್ಟ್ ಪಾಡಿ ಇಕ್ಕಿದೆ ಇತ್ತು. ದೊಡ್ಡ ಪೆಂಡಾಲ್ ಹಾಕಿದ್ರು. ಇಕ್ಕಿ ಬಂದ ಕಂಬದಂತೆ ನಿಂತಿದ್ಲು. ಪೆಂಡಾಲ್ ಕಂಬ ಇರ್ತದಲ್ಲ, ಅಲ್ಲಿ ನಿಂತಿದ್ಲು. ಮತ್ತು ನಿಂತ ಕೂಡಲೇ ಮೈಯ ಒಂದು ತುಸು ತುರುಸಲ್ಕತ್ತು. ಅದೇನು ಯಾವಾಗ ತುರಿಸ್ತದ ಗೊತ್ತಿಲ್ಲ. ಅವಾಗ ಮೈ ಬೆನ್ನು ತುರ್ಸಲ್ಕತ್ತು. ಅವಾಗ ಆ ಕಡೆ ನೋಡಿದ್ರೆ ಮತ್ತೆ ಎಲ್ಲರ ಕೈಯಾಗ ಕುಂಭ ಆರತಿ ಇದ್ದು, ಮತ್ತು ಇಕ್ಕಿ ಬೆನ್ನು ಯಾರು ತುರ್ಸ್ಬೇಕಂತೇಳಿ ಆ ಕಡೆ ನೋಡಿ ಅಕ್ಕಿ ಏನು ಮಾಡ್ದೆ, ಹಿಂಗೆ ಕೊಡ ಹಿಂಗೆ ಹಿಂದೆ ಏನು ಕಂಬಿತ್ತಲ್ಲ, ಹಿಂಗೆ ಮಾಡಿ ಹಿಂಗೆ ತಿಕ್ಕ ಕಂಬಿ ಹಿಂದಿನ ಅಕ್ಕಿ ಅಂದ್ಲು. ಅವ್ವ ಯಾವ ಸ್ವಾಮಿ ಹೇಳ್ಯಾನ ಅಕ್ಕಿಗೆ, ಇಲ್ಲಿ ತಿಕ್ಕಿದ್ರೆ ಏನಾರೇ ಆತಂತೇಳಿ ಇಕ್ಕಿ ಹೋಗೋಣ. ಅಕ್ಕಿ ತಿಕ್ಕಲ್ಕತ್ತು. ಅಕ್ಕಿ ಹೋಗೋಣ, ಇಕ್ಕಿ ತಿಕ್ಕಲ್. ಇಡೀ ಜಾತ್ರೆ ಅಂತ ಜಾತ್ರೆಲ್ಲ ಬಂದು ತಿಕ್ಕಿದ್ರು. ಅದ್ರ ಹೆಸರೇನ್ರಿ? ತಿಕ್ಕವ್ವ. ಅದು ಕಂಬಿಗೆ ಒಂದು ಸೀರೆ ಉಡಿಸಿ ತಿಕ್ಕವ್ವ ಆದ್ಲಕ್ಕಿ. ಮೂಢನಂಬಿಕೆ ಇದೆಲ್ಲ. ಅದಕ್ಕೆ ಬಸವಣ್ಣನವರಾಗಲಿ, ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು ಅವರೆಲ್ಲ ಏನು ಹೇಳಿದ್ರೆ ಮೋಸ ಹೋಗ್ಬೇಡ್ರಿ. ನೋಡ್ರಿ, ನೀವು ಹೆಂಗಂದ್ರೆ ಒಂದು ನಿಂಬಿಕಾಯಿ ನಿಮ್ಮ ಮನೆ ಮುಂದೆ ಬಿತ್ತಂದ್ರೆ ನೀವು ಹೆಂಗೆ ಮಾಡ್ತೀರಿ?
ಯವ್ವ ನಿಂಬಿಕಾಯಿ ಬಿದ್ದದ್ದು ಅದು ಯಾರ ಸಂತಿ ತೊಗೊಂಡು ಹೋಗೋಳ ಜಾರಿ ಬಿದ್ದಿತ್ತು ಅಂದ್ರು ಯಾರೋ ಮುಟ್ಟಲ್ಲ. ನಮ್ಮೂರಾಗಂತ್ರ ಮುಟ್ಟಲ್ಲ. ನಿಮ್ಮೂರಾಗ್ರಿ ಅದು ಕೊಟ್ಟಿಗೆ ಚೀಕೆ ಚಿಕ್ಕು ಅದೇನು ಕರೆಂಟ್ ಬಂದಂಗೆ ಆಗ್ತದೆ. ಏನಾಗ್ತದ್ರಿ ನಿಂಬಿಕಾಯಿಗೆ? ಏನಾಗೋದು? ನೋಡ್ರಿ ಎಷ್ಟು ವಿಚಿತ್ರ ಅದು. ಇವನ್ನೆಲ್ಲ ನಾವು ಬಿಡಬೇಕಂತೇಳಿ ಇವೆಲ್ಲ ಪುರಾಣ ಪ್ರವಚನಗಳಿವೆಲ್ಲ ಮೂಢನಂಬಿಕೆಗಳನ್ನು ಬಿಡಬೇಕು. ನಾವು ಎಲ್ಲಿ ಶ್ರದ್ಧೆ ಇರಬೇಕಾಗೆ ಇಡಬೇಕು ಈಶ್ವರನಲ್ಲಿ ಭಕ್ತಿ, ಭಗವಂತನಲ್ಲಿ ದೇವಿ ಮೇಲೆ ಭಕ್ತಿ ಮಾಡ್ರಿ, ನಿಮಗೆ ಏನೂ ಆಗುವುದಿಲ್ಲ. ಯಾಕಂತ ಕೇಳಿದ್ರೆ ನಾವೇನ ಇಲ್ರಿ ಬೆಕ್ಕ ಅಡ್ಡ ಐತಂದ್ರೆ ಎಲ್ಲರಿ ಹೊಂಟಿರ್ತೀವ ನಾವು. ಬೆಕ್ಕೊಂದು ಅಡ್ಡ ಐತಂದ್ರೆ ನೀವೇನು ಮಾಡ್ತೀರಿ? ಹೋಗ್ತೀರ ನೀವು? ಕಾಲೇ ಕೊಡ ಬತ್ತಂದ್ರೆ ಕಾಲೇ ಕೊಡ ಬತ್ತಡಿ ಹೊಳ್ಳಿ. ಮತ್ತು ಅವ ನೌಕರಿ ಅಲ್ಲಿ ಹೋಗೋಣ, ಅವ ಜಾಯಿನ್ ಆಗಾಮಿದ್ದಂದ್ರಲ್ಲಿ ಬಿಟ್ಟು ನೌಕರಿ ಬಿಟ್ಟು ಕುಂಡಿರ್ತೀರ ನೀವು? ಹೋಗಲೇಬೇಕು. ಅದಕ್ಕೆ ಹೇಳ್ತಾರೆ ಇವನ್ನೆಲ್ಲ ಮಾಡೋಕ್ಕಿಂತ ನಮ್ಮ ಮನಸ್ಸು ಹೆಂಗಿರ್ಬೇಕಂತ ಕೇಳಿದ್ರೆ ಪ್ರಫುಲ್ಲಿತವಾದ ಮನಸ್ಸು. ನಮ್ಮ ಮನಸ್ಸಿನಲ್ಲಿ ದೇವಿ ಸದಾ ಕಾಲದಾಳ ಅಂತೇಳಿ ಯಾರು ತಿಳ್ಕೊಂಡರ ಅವರೆಲ್ಲ ಮನುಷ್ಯರು. ಇನ್ನ ಏನು ಸುತ್ತ ಹಾಕ್ತಾವಲ್ಲ ಅವು ಮನುಷ್ಯರಲ್ಲ ಅಂತ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲ ಏನು ಮಾಡ್ಬೇಕಂತ ಕೇಳಿದ್ರೆ ಆ ದೇವಿಯಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಏನು ಅರ್ಪಣೆ ಮಾಡಬೇಕು ದೇವಿಗೆ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನೆಲ್ಲ ದೇವಿ ಇಂದಿನಿಂದ ಅವೆಲ್ಲ ನಿನ್ನ ಪಾದಕ್ಕಿಟ್ಟಿದೆವು. ನಾನು ಸ್ವಚ್ಛಾಗಿನ ಪರಬ್ರಹ್ಮ ಸ್ವರೂಪ ಆಗಿನಿ, ನಿನ್ನ ಸ್ವರೂಪನೇ ಆಗಿನ ಅಂತ ತಿಳ್ಕೊಳ್ಳೋದು. ಇದು ಯಾರು ತಿಳ್ಕೊಂಡ್ರ ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಿಳ್ಕೊಂಡ್ಲ. ಮಲ್ಲಮ್ಮನ ಗಂಡ ಎಂತವಿದ್ರಿ? ಎಷ್ಟು ಸಾಲಿ ಕಲ್ತಿದ್ದು ರಾಹುಲಮ್ಮ? PhD ಆಗಿತ್ತೇನೋ ಒಂದು. ಮಲ್ಲಮ್ಮನ ಗಂಡಂದು ಹುಚ್ಚ ಗಂಡ, ಏನೂ ಗೊತ್ತಿಲ್ಲ ಅವನಿಗೆ. ಕುಡುಕ ಮೈದುನ, ಕಾಡತಕ್ಕಂಥ ಅತ್ತೆ ನೆಗಣಿಯರ ಮಧ್ಯದಲ್ಲಿ ಬದುಕಿರತಕ್ಕಂಥ ಮಲ್ಲಮ್ಮ ಅವಳ ಮೇಲೆ ಆರೋಪ ಕೊಟ್ರು. ಎಂಥ ಆರೋಪ ರೀ? ಒಬ್ಬ ಜಂಗಮ ಬಂದಾಗ ಅವನೊಂದಿಗೆ ನಿನ್ನ ಸ್ನೇಹ ಅಂತ ಹೇಳಿ ಅಪವಾದ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ರಕ್ಕಿ. ಮಲ್ಲಮ್ಮನ ಮುಖಮುದ್ರೆ ಕರಗಲಿಲ್ಲ, ಬದಲಾಗಲಿಲ್ಲ. ಮಹಾಸಾಧ್ವಿಯಾದ ಮಲ್ಲಮ್ಮಂದು, ಮಲ್ಲಯ್ಯ ಇದು ಶರೀರದಿಂದದ, ಇದಕ್ಕೆ ಮಾನಾಪಮಾನಗಳು ಬರುವೆ. ನೀನು ಯಾರಿದ್ರೇನೆ ಶ್ರೀಮಂತನಾದ್ರೂ ಬರುವೆ, ಯಾರಿದ್ರು ಇದಕ್ಕೆ ಮಾನ ಅಪಮಾನಗಳು ಬರುವೆ. ಚಲೋ ಕೆಟ್ಟ ಅನ್ನೋರೇ ಇದಕ್ಕೆ ನೀವು ಹೆಂಗ್ ಬೀರ್ರಿ. ನಿಮಗೆ ಚಲೋ ಅನ್ನೋರು ಎಷ್ಟಿಲ್ಲ, ಕೆಟ್ಟ ಅನ್ನೋರು ಎಷ್ಟು ಜಗತ್ತಿನಲ್ಲಿ ಇರ್ತಾರ. ಇದಕ್ಕೆಲ್ಲ ಬರುದೆ, ಮಾನ ಅಪಮಾನ ಬರುದು, ರೋಗ ರುಜಿನಾಡಿಗೆ ಬರುವು, ಇವೆಲ್ಲ ಬರ್ತಾವ. ಇದಕ್ಕೆ ನೀನೇ ಹೊಣೆಗಾರ ಅಂತೇಳಿ ಮಲ್ಲಿಕಾರ್ಜುನ ಭಕ್ತಿ ಮಾಡುವಾಗ ಒಂದು ದಿವಸ ಆಕೆಗೆ ಏನು ಮಾಡಿ, ಸೋಮವಾರ ದಿವಸ ಮಲ್ಲಯ್ಯನ ಕಡೆ ಹೋಗ್ಬೇಕಂತ ಮಾಡಿದ್ಲು. ಸಿದ್ದಾಪುರ ಅಲ್ಲೇ ಊರು ಅವ್ರದ್ದು. ಮಲ್ಲಯ್ಯನ ಕಡೆ ಹೋಗಿ ದರ್ಶನ ಮಾಡ್ಬೇಕಂತ ಅಂದಿದಳು. ಇನ್ನು ಹೋಗಬೇಕನ್ನೋದ್ರಾಗ ಅತ್ತಿ ಬಂದೇ ಬಿಟ್ಲು. ಮಲ್ಲಿ ಅಂದ್ಲಕ್ಕಿ. ಏನತ್ತಿದ್ಲು ಭಾಷಾ? ಕಠೋರ ನುಡಿಯದಿರು, ಆರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಕೆಟ್ಟ ಮಾತುಗಳನ್ನು, ನಿಷ್ಠೂರ ಮಾತುಗಳನ್ನು ಆಡಬಾರ್ದಂದ್ರು ಕೂಡ ಅತ್ತಿ ಅಂದತ, ಮಲ್ಲಿ ಇಲ್ಲಿ ಬಾಯಿ ಇಲ್ಲಿ. ಇವತ್ತು ಸೋಮಾರದ ಒಲಿಯೆಲ್ಲ ಸಾರಿಸುವ, ಮನೆಯೆಲ್ಲ ಸಾರಿಸು. ಏನು ಮಾಡಂದ್ರ ನುಚ್ಚು ಮಾಡಂದ್ಲು. ಬೀಸಬೇಕು, ನುಚ್ಚು ಮಾಡಬೇಕು. ಅಕ್ಕಿ ಅಂದ್ಲು. ಇನ್ನೇನು ಮಾಡ್ಬೇಕಂದ್ಲು. ಸೋಮವಾರ ದಿವಸ ಹೋಗ್ಬೇಕಂತ ದರ್ಶನಕ್ಕೆ ಮಾಡಿದ್ದೆ. ಇನ್ನೇನು ಮಾಡ್ಬೇಕನ್ನೋದ್ರಾಗ ಶ್ರೀಶೈಲ ಮಲ್ಲಯ್ಯನ ಧರ್ಮ ಪತ್ನಿ ಯಾರು ಪಾರ್ವತಿಗೆ ಗೊತ್ತಾಯ್ತು. ಒಳಗೇನದಾಳ ಅವು ಗೊತ್ತಾಯ್ತು. ಅಕ್ಕಿ ಅಂತಾಳ ಮಲ್ಲಯ್ಯ. ಮಲ್ಲಮ್ಮಗೆ ನೋಡ್ರಿ ಎಷ್ಟು ತ್ರಾಸಾಗಿದೆ. ನಿಮ್ಮ ದರ್ಶನಕ್ಕೆ ಬರ್ತೀನಿ ಅಂದಾಳ, ಹೆಂಗೆ ಮಾಡ್ತೀರಿ ಅಂತಂದಕ್ಕೆ ಮಲ್ಲಯ್ಯ ಅಂದ, ನಾ ಏನು ಮಾಡ್ಲದ? ಇಲ್ಲ, ನೀವು ಒಂದು ದಿವ್ಸ ನಡ್ರಿ ಅವ್ರ ಮನೆಗೆ ಹೋಗೋನು. ಏನಾಗಿ ಹೋಗೋನು? ನೀವು ಮಲ್ಲಮ್ಮಗೆ ನಡ್ರಿ ಅವ್ರ ಮನೆಗೆ ಅಂತ. ಶ್ರೀಶೈಲ ಮಲ್ಲಿಕಾರ್ಜುನ ಸೀರೆ ಉಟ್ಟುಕೊಂಡ, ಮಲ್ಲಮ್ಮನ ವೇಷ ತಗೊಂಡು ಅವ್ರ ಮನ್ಯಾಗ ಬಂದ. ಈಕಿ ಮಲ್ಲಯ್ಯನ ಗುಡಿಗೆ ಹೋದ್ಲು. ಬಂದಿನ ಚೆರ್ಗಿ ಇಟ್ಟಿತ್ತಿಲ್ಲ. ಅತ್ತಿ ಬಂದ್ಲು, ಜಾಡಿಸಿ ಒದ್ಲಕ್ಕಿ. ಮಲ್ಲಯ್ಯ ಬಡಿಸ್ಕೊಂಡು ಬಿದ್ದತ್ತ. ಪಾರ್ವತಿ ಕಡೆ ನೋಡ್ದ, ಇನ್ನ ಏನಾಗಿಲ್ಲ, ಇನ್ನ ಬಾಗಿಲ್ದಾಗಿದ್ದೀರಿ, ಒಂದೇ ಒದ್ದಾಳ, ಒಳಗೆ ನಡ್ರಿ ಅಂದ್ರು. ಒಳಗೆ ಹೋಗುದ್ರಾಗ ನುಚ್ಚು ಮಾಡಿ ಬೀಸಂದ್ರು. ಬೀಸುದಾಯ್ತು. ಮಲ್ಲಯ್ಯ ಬೀಸಲ್ಕತ್ತ.
ನುಚ್ಚು ಮಾಡಂದ್ರೆ ಅದು ಗೊತ್ತಿಲ್ಲ. ಒಲೆ ಮ್ಯಾಲ ಗಡಿಗೆ ಇಟ್ರು, ಗಡಿಗೆ ಒಳಗೆ ನೀರು ಕಾಸು ಒಳಗೆ ಪಾರ್ವತಿ ಹೇಳ್ತಾಳ, ನೀ ಏನು ಹುಟ್ಟು ತಿರುತ್ತಲ್ಲ ತುಸು ಗಂಟ ತಿರುವುದ್ರಾಗ ಹೆಚ್ಚು ಕಡಿಮೆ ಆದ್ರೆ ಗಂಟಾಗ್ತವೆ, ಎಚ್ಚರ ಇರಲಿ ಅಂದ್ರು. ಇವು ಗಂಡು ಮಕ್ಕಳು ಮತ್ತು ತಿರುವುದ್ರಾಗ ಇವು ಹೆಚ್ಚು ಕಡಿಮೆ ಆಗುದೇ ಗಂಟಾಗಲ್ಕತ್ತು. ಅಷ್ಟೊತ್ತಿಗೆ ಮಲ್ಲಮ್ಮನ ಅತ್ತೆ ಬಂದು ಏನು ಮಾಡಲ್ಲ, ಚಲೋದೊಂದು ಕಂಚಿನ ಚರಿಗೆ ಇದ್ದು ಅವಾಗ ಏನು ತಗೊಂಡು ತಲೆಯಾಗ ಹೊಡೆದ್ಲು, ತಲೆ ಹೊಡೆದ ರಕ್ತ ಹರ್ಲಿಕ್ಕತ್ತು. ಅವಾಗ ಮಲ್ಲಯ್ಯ ಅಂದತ್ತ, ಇನ್ನೇನು ಮಾಡಲಿ ಅಂದ. ಪಾರ್ವತಿ ಕೇಳತ್ತ, ಇದು ಒಂದೇ ಏಟಲ್ಲ, ಇಂಥವು ಸಾವಿರಾರು ಏಟಗಳನ್ನು ತಿಂದಿರತಕ್ಕಂಥ ಮಲ್ಲಮ್ಮ ಒಂದು ದಿವಸ ಕೂಡ ನಿನ್ನ ನಾಮ ಬಿಟ್ಟಿಲ್ಲ. ಹೆಂಗಂದ್ರೆ ಮಲ್ಲಯ್ಯ ಮಲ್ಲಯ್ಯ ಅನ್ನತಕ್ಕಂಥ ನಾಮ ಬಿಟ್ಟಿಲ್ಲ. ನೀನು ಅವ್ರಿಗೆ ಪ್ರತ್ಯಕ್ಷ ದರ್ಶನ ಕೊಡ್ಬೇಕಂದಕ್ರೆ ಮಲ್ಲಮ್ಮನಿಗೆ ನಿಜವಾದ ದರ್ಶನವನ್ನು ಕೊಟ್ಟು ಅವ್ರ ಮನೆಯೊಳಗೆ ಏನಾದತ್ ಕೇಳಿದ್ರೆ ಸಗಣಿ ಬಡದ, ದನಗಳ ಕಾಯ್ದ, ಹಳಸದ ಅಂಬಲಿಯನ್ನು ಕೂಡ ಊಟ ಮಾಡಿದ. ಯಾರು சொல்கிறே ಭಕ್ತಾದೀನ ಭಕ್ತ ಕೈವಾರಿ ಆಗ್ತಾನೆ. ಆ ದೇವಿ ಕೂಡ ಹೆಂಗಂತಂದ್ರೆ ನಾವು ಮನಮುಟ್ಟಿ ಯಾರು ಮನಸ್ಸಿನಿಂದ ಅವಳ ಪ್ರಾರ್ಥನೆಯನ್ನ ಮಾಡ್ತೇವೋ ಅವಾಗ ದೇವಿ ಕೂಡ ನಮಗೇನು ಮಾಡ್ತಾಳೆ, ಒಳ್ಳೆಯದನ್ನೇ ಮಾಡ್ತಾಳೆ ಅನ್ನೋದು ಚಿದಾನಂದ ಓದುತ್ತರು. ಆ ಮಹಿಷಾಸುರನನ್ನ ನಾಶ ಮಾಡಿದಾಗ ಎಲ್ಲಾ ದೇವತೆಗಳಿಗೆ ಅವಾಗ ಹೇಳ್ತಾರೆ, ನಿನ್ನ ಸ್ಮರಣೆಯನ್ನು ಯಾರು ಮಾಡ್ತಾರೆ? ಇವರೆಲ್ಲ ದೇವತೆಗಳ ನಾಮಸ್ಮರಣೆ ಮಾಡೋರು ಹೇಳಿದ್ರು, ನಿನ್ನ ಯಾರು ಸ್ಮರಣೆಯನ್ನ ಮಾಡ್ತಾರೆ, ನಿತ್ಯ ಕಾಲದಲ್ಲಿ ಯಾರು ನಿನ್ನ ಚರಿತ್ರೆಯನ್ನ ಕೇಳ್ತಾರೆ ಅವರಿಗೆ ದೇವಿ ಹೆಂಗಂತ ಕೇಳಿದ್ರೆ ಅವ್ರ ಮನೆಯೊಳಗೆ ಏನು ಕೊರತೆ ಅದ ಅದನ್ನೆಲ್ಲ ನೀವು ಓಡಾಡಿ ಮಾಡಂತ ಹೇಳಿ ಚಿದಾನಂದ ಓದುತ್ತರು ಬಹಳ ಸುಂದರವಾಗಿ ಬರ್ಕೊಂಡು ಬಂದಾರ. ಇಲ್ಲಿ ಈ ಪ್ರಾರ್ಥನೆಯನ್ನ ಮಾಡಿದ ನಂತರ ಆ ದೇವಿಗೆ ದೇವತೆಗಳು ಎಲ್ಲರೂ ಏನ್ಕಂದ್ರೆ ಆನಂದವಾಗಿ ಕಾಲಹರಣ ಮಾಡುವಾಗ ವಿನಾಶ ಕಾಲ ವಿಪರೀತ ಬುದ್ಧಿಗಳು ಬರುತ್ತವೆ. ಯಾವ ಸಮಯದಲ್ಲಿ ಎಂಥ ಘಟನೆ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ನೋಡ್ರಿ, ಇಲ್ಲಿ ಕೂತಿದ್ದೇವಂದ್ರೆ ಯಾವಾಗ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಈ ದೇವತೆಗಳು ನಿಶ್ಚಿಂತರಾದೆವು, ಇನ್ನು ಯಾರ ಭಯವೂ ನಮಗಿಲ್ಲ ಅನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರಿಗೆ ಏನಾಯಿತು ಅನ್ನತಕ್ಕಂಥ ವಿಚಾರ ಅದು ಇಂದಲ್ಲ ನಾಳೆಗೆ ನಡೀತಂಬಲ್ಗೆ ಇವತ್ತಿನ ಪುರಾಣಕ್ಕೆ ಮಹಾಮಂಗಲವನ್ನು ಕೋರೋಣ. ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.